ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾವಿವತ್ತು ಸಿಂಪಲ್ ಆಗಿ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ ಆಗಿ ನಾನು ಏನು ಮಾಡಿದೆ ಅಂದರೆ ಮಿಕ್ಸ್ ಆಗಿರೋ ಎಲ್ಲ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಎಳ್ಳು, ಈ ರೀತಿ ಇರೋ ಮಿಕ್ಸ್ ಡ್ರೈ ಫ್ರೂಟ್ಸ್ನ ಒಂದು ಪ್ಯಾಕೆಟ್ ತಂದಿದ್ದೆ. ಅದನ್ನು ಸಿಂಪಲ್ ಆಗಿ ರೋಸ್ಟ್ ಮಾಡಿದೆ. ಈ ರೀತಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕು. ಅದು ಸ್ವಲ್ಪ ಸ್ವಲ್ಪ ಪೇಷನ್ಸ್ಫುಲ್ಲಾಗಿ ಮಾಡಬೇಕಷ್ಟೆ. ನಂತರ ಖರ್ಜೂರ, ಒಣ ಖರ್ಜೂರದಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ 2 ರೀತಿಯ ಖರ್ಜೂರನೂ ಇದ್ವು. ಹಾಗಾಗಿ ಈ ರೀತಿ ಮೆತ್ತಗಿದ್ದಂತಹ ಖರ್ಜೂರನ ಬೀಜ ಸುಲಿದು ಇಟ್ಕೊಂಡು ಅದನ್ನು ಈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಬಳಸಿದೆ. ನೋಡಿ, ಈ ರೀತಿ ಎಲ್ಲ ಒಂದು ಸ್ವಲ್ಪ ಮಾತ್ರ ತಗೊಂಡು ಈ ರೀತಿ ಎಲ್ಲ ತೆಗೆದು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದ್ಸತಿ ರುಬ್ದೆ. ಪೇಸ್ಟ್ ನೋಡ್ತಾ ಇದ್ದೀರಲ್ವಾ? ನಂತರ ಅದಕ್ಕೆ ಸ್ವಲ್ಪ ಜೋನಿ ಬೆಲ್ಲ, ಮಾಮೂಲಿ ಬೆಲ್ಲನೂ ಬಳಸ್ಬೋದು, ಆದರೆ ನಮ್ಮ ಮನೇಲಿ ಜೋನಿ ಬೆಲ್ಲ ಇತ್ತಲ್ವಾ, ಹಾಗಾಗಿ ಅದನ್ನೇ ಅದಕ್ಕೆ ಬಳಸಿದೆ. ಆ ಜೋನಿ ಬೆಲ್ಲಕ್ಕೆ ಇದನ್ನ ಹುರಿದಿರುವ ಡ್ರೈ ಫ್ರೂಟ್ಸ್ನೆಲ್ಲ ಅದನ್ನು ಮಿಕ್ಸಿ ಮಾಡಿಕೊಂಡು ಈ ರೀತಿ ಅದೇ ರೀತಿ ಖರ್ಜೂರವನ್ನು ಸಹ ಬೆರೆಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸಹ ಬೆರೆಸ್ಕೊಂಡು. ನೋಡಿದ್ರೆ ಫ್ರೆಂಡ್ಸ್, ಎಲ್ಲ ರೆಡಿ ಇದ್ರೆ ಸಾಕು. ಬೇಗ ನಾವು ಈ ರೀತಿ ತಯಾರು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಬೋದು. ಒಂದು ವಾರಕ್ಕಾಗುವಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಅವ್ರ ಲಂಚ್ ಬಾಕ್ಸಿಗೂ ಸಹ ಆಗುತ್ತೆ, ಮಕ್ಕಳ ಬೆಳವಣಿಗೆಗೂ ಸಹ ತುಂಬಾ ಉತ್ತಮವಾಗಿದೆ. ನೀವು ಈ ರೀತಿಯ ಲಡ್ಡುನ ಮನೆಯಲ್ಲೇ ತಯಾರಿಸಿ ಅದರ ರುಚಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪಾಠಶಾಲಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.